ಈ ಕೇಂದ್ರ ಸರ್ಕಾರ ದರ ನಿಗದಿ ಮಾಡ್ತದೆ. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತದೆ ಅದನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅದನ್ನಂತರೂ 100% ಕೊಡಿಸ್ತೀವಿ. ಮತ್ತು ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ವ್ಯತ್ಯಾಸನೂ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಭೀಮಾ ನದಿ ನೀರಾವರಿ ತಳಪಾತದಲ್ಲಿ ಸ್ವಲ್ಪ ರಿಕವರಿ ಕಡಿಮೆ ಇರುತ್ತೆ. ಕೃಷ್ಣಾ ನದಿಯಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ. ಇವೆರಡು ಬಿಟ್ಟು ಕಾವೇರಿ ಬೆಲ್ಟ್ನಲ್ಲಿ ಹೋದರೆ ಅಲ್ಲಿ ತೀರಾ ಕಡಿಮೆ ಬರ್ತದೆ. ಇದು ಹವಾಮಾನ ಮತ್ತು ಅದು ಮಣ್ಣಿನ ಗುಣಧರ್ಮದ ಮೇಲೆ ಆಗ್ತಕ್ಕಂಥ ವ್ಯತ್ಯಾಸ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ರೈತರು ಸಹಕಾರ ಕೊಡಬೇಕು, ಕಾರ್ಖಾನೆ ಮಾಲೀಕರು ಸಹಕಾರ ಕೊಡಲೇಬೇಕು. ಯಾಕಂದರೆ ಅವರ ಮಧ್ಯೆ ಇರ್ತಕ್ಕಂಥ ಒಪ್ಪಂದದ ಪ್ರಕಾರ ದರ ನಿಗದಿ ಆಗ್ತದೆ. ಅಲ್ಲಿ ಇನ್ನೊಂದು ವ್ಯತ್ಯಾಸ ಏನಾಗ್ತದೆ, ಯಾವ ಕಾರ್ಖಾನೆ ಸಹಕಾರಿ ರಂಗದಲ್ಲಿ ಶೇರ್ ಮೇಲೆ ಯಾವುದೇ ಲಯಬಿಲಿಟಿ ಇಲ್ಲಾರದೆ ಇದ್ದರೆ ಆ ಕಾರ್ಖಾನೆ ಸ್ವಲ್ಪ ಹೆಚ್ಚಿಗೆ ರೇಟು ಕೊಡ್ತದೆ. ಈಗ ಉದಾಹರಣೆ ನಮ್ಮ ಜಿಲ್ಲೆದೇ ನಂದಿ ಕಾರ್ಖಾನೆ ಇಡೀ ರಾಜ್ಯದೊಳಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಅನೇಕ ಬಾರಿ ನಿದರ್ಶನ ಇದೆ. ಯಾಕಂದರೆ ಅದು ಡೆಟ್ ಫ್ರೀ ಆಗಿತ್ತು. ಈಗ ಯಾರು ಸಾಲ ತಗೊಂಡು ಕಾರ್ಖಾನೆ ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಸಮಸ್ಯೆ ಇರ್ತವೆ. ಯಾಕಂದರೆ ಒಂದು ಪ್ರಾಜೆಕ್ಟ್ ಆಗಬೇಕಾದ್ರೆ ಅವ್ರು 400 ಕೋಟಿ 300 ಕೋಟಿ 500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಲಾಭ ಕೊಡಬೇಕನ್ನೋ ನಮ್ಮ ಉದ್ದೇಶ ಯಾವತ್ತೂ ಇಲ್ಲ. ಹೆಚ್ಚಿಗೆ ರೈತರನ್ನೇ ಕಾಪಾಡ್ತಕ್ಕಂಥ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ದಿಸೆಯಲ್ಲಿ ನಾವು ಇಡೀ ಎಲ್ಲ ರಾಜ್ಯದ ಎಲ್ಲೆಲ್ಲಿ ಕಾರ್ಖಾನೆಗಳಿದಾವೆ ಯಾವ ಜಿಲ್ಲೆಯಲ್ಲಿ ಆಯಾ ಡಿಸಿಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರ ಮಧ್ಯೆ ಅವ್ರು ಮಾತನಾಡಿಕೊಂಡು ಒಂದು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಜಾರಿ ಇಟ್ಟಿದ್ವಿ. ಆ ಪ್ರಕ್ರಿಯೆ ಪ್ರಕಾರ ಎಲ್ಲ ಕಾರ್ಖಾನೆಗಳು ಇವತ್ತು ರಾಜ್ಯದಲ್ಲಿ ಅಲ್ಲೆಲ್ಲಿ ಚಾಲೂ ಆಗಿಬಿಟ್ಟಿದ್ದಾವೆ. ಈ ಉದಾಹರಣೆಗೆ ಸೌತಕ್ಕೆ ಹೋದರೆ ಅವ್ರ ಕ್ರಸಿಂಗ್ ಸೀಸನ್ನೇ ಮುಗಿದೋಯ್ತು. ಆಗಸ್ಟ್ನಿಂದನೇ ಮುಗಿದು ಅವ್ರು ಪ್ರಾರಂಭ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಟ್ಟಿದ್ದಾರೆ. ಅವರಲ್ಲಿ ಕಬ್ಬಿಲ್ಲ. ಅಲ್ಲಿ ಯಾರು ಕಬ್ಬು ಕಡಿಲಿಕ್ಕೆ ಹೋಗಿರ್ತಾರೋ ಅವರೆಲ್ಲ ಇವತ್ತು ಉತ್ತರ ಕರ್ನಾಟಕಕ್ಕೆ ಬಂದಿದ್ದಾರೆ. ಪಾಪ ಅವರು ಭಾಳ ಬಡವರು. ಇವರೆಲ್ಲರಿಗಿಂತಲೂ ಬಡವರು ಅಂದರೆ ಕಬ್ಬು ಕಡಿ ಗ್ಯಾಂಗ್ನವ್ರು. ಅವರು ಪಾಪ ಈಗ ಈ ರಾಜ್ಯಕ್ಕೆ ಬಂದು 10 ದಿವಸ ಆಯಿತು. ಈಗ ಕೆಲವು ಜಿಲ್ಲೆಯಲ್ಲಿ ಈ ಕಾರವಾರದಲ್ಲಿ ಅನೇಕ ಕಾರ್ಖಾನೆಗಳು ಕಬ್ಬು ನುರಿಸ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲೇ ನಮ್ಮ ಪಕ್ಕದ ನಾಯಿನೇಗ್ಲಿ ನುರಿಸ್ತಾ ಇದೆ. ಅಲ್ಲಿ ರಾಮದುರ್ಗ ಕಾರ್ಖಾನೆಯೂ ನುಗ್ಗಿಸ್ತಾ ಇದೆ, AID ಪ್ಯಾರಿ ಅವ್ರದ್ದೇ. ಈ ಥರ ಒಂದೊಂದು ಕಡೆ ಶುರು ಆಗಿದೆ. ಇಲ್ಲಿ ಮಾತ್ರ ಏನಾಗಿದೆ ಸ್ವಲ್ಪ ವ್ಯತ್ಯಾಸ. ಅವ್ರ ಜಿಲ್ಲಾಧಿಕಾರಿಗಳು ಬೆಳಗಾವಿದವರು ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ, ಬೆಳಗಾಂದ ರೈತ ನಾಯಕರನ್ನ ಅವ್ರನ್ನ. ಆ ಸಂದರ್ಭದಲ್ಲಿ ಬಗೆಹರಿತಕ್ಕಂಥ ಒಂದು ಹಂತಕ್ಕೆ ಇತ್ತದು. ಆದರೆ ಮುಂದೆ ಹೋಗಿರೋ ಕಾರಣಕ್ಕೆ ಇವತ್ತು ರಾಜು ಶೆಟ್ಟಿಯವರು ಪಾಪ ಪಕ್ಕದ ಜಿಲ್ಲೆಯವ್ರು ಬರ್ತಾರೆ. ಅವರು ರೈತ ಹೋರಾಟಗಾರರಿದ್ದಾರೆ, ಅವರು ಬಂದು ಮಾರ್ಗದರ್ಶನ ಮಾಡ್ಬೋದು, ನಾನು ಇಲ್ಲ ಅನ್ನೋದಿಲ್ಲ. ಆದರೆ ಅವರು ಏನೋ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡಿಸ್ತೀನಿ ಅಂಥೇಳಿ ಹೋಗ್ಬಿಟ್ಟಾರೆ. ಅದನ್ನು ಇವ್ರು ತಲೆಯಲ್ಲಿ ಇಟ್ಕೊಂಡಾರೆ. ರೈತರು 3,400 ರೂಪಾಯಿ ಕೇಳಿದರು. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರು ಕೂಡಿ ಪ್ರಯತ್ನ ಮಾಡಿ 3,200 ರೂಪಾಯಿಗೆ ಒಪ್ಪಿಸಿದ್ದಾರೆ. ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾಕಂದರೆ ಹೆಚ್ಚಿಗೆ ನೀವು ದಿವಸಗಳಾದರೆ ರಿಕವರಿ ಪರ್ಸೆಂಟೇಜು ಡೌನ್ ಆಗುತ್ತೆ, ಪ್ಲಸ್ಸು ನಿಮ್ಮ ಕಬ್ಬಿನ ಸಕ್ಕರೆ ಅಂಶನೂ ಕಡಿಮೆ ಆಗ್ತದೆ. ಹೊಂದಾಣಿಕೆ ಮಾಡ್ಕೊಂಡು ಮುಗಿಸ್ಕೊಂಡು ಈ ಕಾರ್ಖಾನೆಗಳು ಮತ್ತು ಬೇರೆ ಉತ್ಪನ್ನದಲ್ಲಿ ಹೆಚ್ಚಿಗೆ ಲಾಭ ಮಾಡಿಸಿದ್ರೆ ಆ ಸಂದರ್ಭದಲ್ಲಿ ನಮಗೆ ಮತ್ತೆ ಬ್ಯಾಲೆನ್ಸಿಗೆ ಟ್ಯಾಲಿ ಮಾಡ್ತಕ್ಕಂಥ ಅವಕಾಶ ಇದೆ. ಅವಾಗ ಏನಾದರೂ ಕೊಡಿಸ್ತಕ್ಕಂಥ ಅವಕಾಶ ಇದ್ದರೆ ನಾವು ಖಂಡಿತ ಕೊಡಿಸ್ತೀವಿ. ದಯಮಾಡಿ ನಾನು ನಿಮ್ಮ ಮುಖಾಂತರ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ, ರೈತ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ತೀನಿ, ಗುರೂಜಿಯವರಲ್ಲಾಗಲಿ ಚಿನ್ನಪ್ಪ ಅವರಲ್ಲಾಗಲಿ ನಾನು ವಿನಂತಿ ಮಾಡ್ತೀನಿ. ಅನೇಕ ಸರ್ತಿ ಅವರು ಯಾವ ವಿಷಯ ನನ್ನ ಗಮನಕ್ಕೆ ತಂದಿದ್ದಾರೆ ಅವೆಲ್ಲನೂ ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಇದು ಕೂಡ ಬಗೆಹರಿತದೆ. ಇದೊಂದು ಸಾಮರಸ್ಯದಿಂದ ಆಗಬೇಕು. 4 ಕೋಣೆ ಮಧ್ಯದಲ್ಲಿ ಕುಂತು ಎಲ್ಲ ತಿಳ್ಕೊಂಡು ಇದನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ. ರಸ್ತೆ ಮಧ್ಯದಲ್ಲಿ ಇದು ಮಾಡಿದರೆ ಸ್ವಲ್ಪ ಸಮಾಜಕ್ಕೂ ಸಮಸ್ಯೆ ಆಗ್ತದೆ.